ನಮಸ್ಕಾರ ನನ್ನ ಎಲ್ಲ ರೈತ ಬಾಂಧವರಿಗೆ. ಈ ಕನ್ನೂರು ಅಂತಕ್ಕಂಥ ಒಂದು ಗ್ರಾಮದಲ್ಲಿ ರೈತರಿಗೆ ನಮ್ಮದು ಸ್ಟೀಮ್ ಗೋಲ್ಡ್ ಅಂತಕ್ಕಂಥ ಒಂದು ಉತ್ಪನ್ನವನ್ನು ಸ್ಪ್ರೇ ಮಾಡಲಿಕ್ಕೆ ಕೊಟ್ಟಿದ್ವಿ. ಯಾವ ರೀತಿ ಇದು ಹೂ ಬಿಟ್ಟಿದೆ ತೊಗರೆ ಅಂತ ತಾವೆಲ್ಲರೂ ನೋಡ್ಬೋದು. ನಮಗೆ ನಂಬಲಿಕ್ಕೆ ಆಗ್ತಾ ಇಲ್ಲ, ಹೂ ಬಿಟ್ಟಿದೆ, ಸುಮಾರು ಫುಲ್ ಗ್ರೋತ್ ಆಗಿದೆ. ಇದು ಮೊದಲಿಗೆ ಯಾವ ರೀತಿ ಇತ್ತಪ್ಪ ಅಂದರೆ ಒಂದು 2-2.5 ಅಡಿ ಅಷ್ಟೇ ಇತ್ತು, ಗ್ರೋತ್ ಆಗಿದ್ದಿಲ್ಲ. ರೈತರು ಏನು ಹೇಳ್ತಿದ್ರು ಅಂದ್ರೆ ಇದು ತೊಗರಿ ನಾವು ತೆಗೆದು ಬಿಡ್ಬೇಕ್ರಿ, ಏನು ಬೆಳೆಲಾಗೈತಿ ಅಂತ ಸ್ಥಿತಿ ಒಳಗೆ ಇದು ತೊಗರಿ ಇತ್ತು. ಇವಾಗ ಯಾವ ರೀತಿಯಾಗಿ ಗ್ರೋತ್ ಆಗಿದೆ ಮತ್ತು ಯಾವ ರೀತಿಯಾಗಿ ಇಲ್ಲಿ ಕಾಯಿಗಳು ಅದು ಎಲ್ಲ ಆಗಿವೆ, ಮತ್ತು ಇಲ್ಲಿ ಹೂವು ಅಂತೂ ಸಿಕ್ಕಾಪಟ್ಟೆ ಬಿಟ್ಟಿದೆ. ತುಂಬಾ ಸುಮಾರು 5ರಿಂದ 5.5 ಅಡಿಯಟ್ಟು ಎತ್ತರ ಕೂಡ ಈ ಒಂದು ತೊಗರಿ ಬೆಳೆದಿದೆ. ಸ್ಪ್ರೇ ಮಾಡಿದ್ರಿಂದ ಫ್ಲವರಿಂಗ್ ಚೆನ್ನಾಗಿ ಬಂದಿದೆ. ಕಾಯಿನೂ ಈಗ ಸಣ್ಣ ಪ್ರಮಾಣದಲ್ಲಿ ಹಿಡಿತಾ ಇದೆ. ಬಟ್ ನಂಬರ್ ಆಫ್ ಪಾಟ್ಸು ಆಮೇಲೆ ನಂಬರ್ ಆಫ್ ಬ್ರಾಂಚಸ್ ನೋಡಿದ್ರೆ ಚೆನ್ನಾಗಿ ಸ್ಪ್ರೆಡ್ ಆಗಿದೆ. ಸಕ್ಸಸ್ ಆಗ್ಬೋದು. ಇದು ಅಪ್ರಾಕ್ಸಿಮೇಟ್ಲಿ 14-15 ಕ್ವಿಂಟಲ್ ಎಕ್ಸ್ಪೆಕ್ಟೆಡ್ ಇದೆ ಇದು ಇಳುವರಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನೋಡ್ಬೋದು ಎಷ್ಟು ಎತ್ತರವಾಗಿದೆ ಅಂತೇಳಿ ಎಲ್ಲ ರೈತ ಬಾಂಧವರು. ಇಲ್ಲಂತರೂ ತುಂಬಾ ಎತ್ತರ ಆಗಿದೆ ಸರ್. ಇಲ್ಲಿನ ಕಾಣಿಸಲ್ಲ ಸರ್, ಒಳಗೆ ನಿಂತ್ಕೊಂಡೆ ಅಂದ್ರೆ. ತುಂಬಾ ಗ್ರೀನೆಸ್ ಕೂಡ ಬಂದಿದೆ ಮತ್ತು ಇವಾಗ ಕಾಯಿ ಕೂಡ ಆಗ್ತಾ ಇದ್ದಾವೆ. ನೋಡ್ಬೋದು ಇಲ್ಲಿ ಸರ್ ಇವಾಗ 1-4 ಕಾಯಿ ತಿನ್ಲಿಕ್ಕೆ ಹರ್ಕೊಂಡಿದ್ದಾರೆ. ಯಾವ ರೀತಿ ಇವಾಗಲೇ ಹಿಂಗಿದ್ದಾವೆ, ಇನ್ನೂ ಎಷ್ಟು ಇದು ಆಗ್ಬೋದು ಸರ್, ಹೇಳ್ರಿ ಏನಾದ್ರು. ಇದು ಅಂದಾಜು ಒಂದು 14 ಕ್ವಿಂಟಲ್ ಬರ್ಬೋದು ಇಳುವರಿ. ಈ ಸಲ ರೇಟು ಹೆಚ್ಚು ಅಂದರೆ 14-15 ಸಾವಿರ ಮಟ್ಟ ಪರ್ ಕ್ವಿಂಟಲ್ ಮಾರಬಹುದು ಅಂದಾಜಿದೆ. ಹಾಂ ಸರ್. ಮತ್ತೆ ಚೆನ್ನಾಗಿ ಮಾಡ್ಯಾರ ರೈತರು. ಹಾಂ ಸರ್, ನಾವು ಗೈಡ್ಲೈನ್ಸ್ ಕೆರೆಗೆ ಬಿಡುವಂತ ಕೆನಾಲ್ ಇದ್ರು ಇದು ಬೆಳೆ ಉಳಿದದ. ಇಲ್ಲ ಸರ್, ಇನ್ನೊಂದು ಹೆಂಗೆ ಸರ್, ನಾವು ಕೊಡೋದು ಮಟೀರಿಯಲ್ಗಿನ ಅವ್ರು ಮಾಡೋ ಮೇಂಟೆನೆನ್ಸ್ ತುಂಬಾ ಇದು ಆಗುತ್ತೆ, ಚೆನ್ನಾಗಿರುತ್ತೆ. ನಾವು ಹೇಳಿದ ಟೈಮಿಗೆ ಸ್ಪ್ರೇ ಮಾಡೋದಾಗ್ಲಿ ಎಲ್ಲ ಮಾಡೋದಾಗ್ಲಿ. ಈ ಕಡೆ ಅಂತೂ ಶಾಪೂರ್ ತೋಟ, ಇದು ಸಾಹೇಬಗೌಡ ಶಾಪೂರ್. ಓಕೆ, ಒಂದು ಅದ್ಭುತವಾದ ರಿಸಲ್ಟನ್ನೇ ಈ ತೊಗರೆಯಲ್ಲಿ ನಾವು ನೋಡ್ಬೋದು. ಯಾವ ರೀತಿಯಾಗಿ ಇದು ರಿಸಲ್ಟ್ ಬಂದಿದೆ ಅಂಥೇಳಿ. ಮುಣಿಗಿ ಬಿಟ್ಟಾರ್ರಿ ಸರ್. ನಾನು 6 ಫೂಟ್ ಇದೀನಿ. ಒಂದು ಒಳ್ಳೆಯ ಅದ್ಭುತವಾದ ರಿಸಲ್ಟೇ ನೋಡ್ಬೋದು ನಾವಿಲ್ಲಿ.